ಹಾಯ್ ಫ್ರೆಂಡ್ಸ್, ಇಂದು ನಾನು ನಿಮಗೆ ಹೇಳಲಿರುವುದು ಒಂದು ವಿಶಿಷ್ಟ ಅಚ್ಚರಿಯ ಆದರೆ ಪುರಾತನ ಕಾಲದಿಂದಲೂ ನಡೆದು ಬಂದಿರುವ ಉಪಾಯ. ನಮ್ಮ ನಾಡಿನ ಹಿರಿಯರು, ಅಜ್ಜಿಯವರು, ಪುರಾಣ ಪಂಡಿತರವರು, ವಾಸ್ತು ಶಾಸ್ತ್ರಜ್ಞರು ಎಲ್ಲರೂ ಕೂಡ ಒಮ್ಮತದಿಂದ ಹೇಳುವ ಒಂದು ಮಾತು: ಹುಣ್ಣಿಮೆ ದಿನ ಮಾಡುವ ಕೆಲ ವಿಧಾನಗಳು ಜೀವನವನ್ನೇ ಬದಲಾಯಿಸಬಲ್ಲವು. ಚಂದ್ರನು ಸಂಪೂರ್ಣ ರೂಪದಲ್ಲಿ ಕಾಣುವ ಆ ದಿನ ಆಕಾಶದಿಂದ ಹರಿಯುವ ಆ ಶ್ವೇತ ಕಿರಣಗಳು ಕಣ್ಣಿಗೆ ಸುಂದರ, ಮನಸ್ಸಿಗೆ ಶಾಂತಿ, ದೇಹಕ್ಕೆ ಶಕ್ತಿ ಮತ್ತು ಮನೆಯ ವಾತಾವರಣಕ್ಕೆ ಸಮೃದ್ಧಿಯನ್ನ ತರುತ್ತೆ. ಆದರೆ ಈ ಶಕ್ತಿಯನ್ನ ಸರಿಯಾದ ರೀತಿಯಲ್ಲಿ ಸೆರೆ ಹಿಡಿಯಲು ತಿಳಿದಿರಬೇಕಾದುದು ಒಂದು ವಿಶೇಷ ಗುಟ್ಟಿನ ವಿಧಾನ. ಅದರಲ್ಲಿ ಇಂದು ನಾವು ತಿಳಿಯಲಿರುವುದು ಹುಣ್ಣಿಮೆ ದಿನ ನಿಮ್ಮ ಮನೆಯ ಒಂದು ಗ್ಯಾಸ್ಗಳಿಗೆ ಒಂದು ನಿರ್ದಿಷ್ಟ ವಸ್ತು ಇಡುವ ವಿಧಾನ. ಈ ವಿಧಾನ ಮಾಡಿದ್ರೆ ಮನೆಯಲ್ಲಿ ಧನಲಕ್ಷ್ಮಿ ವಾಸ ಮಾಡ್ತಾರೆ, ಆರೋಗ್ಯ ಶಕ್ತಿ ವೃದ್ಧಿಯಾಗುತ್ತೆ, ಸಾಲ ಕಷ್ಟಗಳು ಕಡಿಮೆಯಾಗುತ್ತೆ ಮತ್ತು ಕುಟುಂಬದಲ್ಲಿ ಸಮಾಧಾನ ನೆಲೆಸುತ್ತೆ ಅಂತ ನಂಬಿಕೆ. ನಮ್ಮ ಅಡುಗೆ ಮನೆ ಎಂಬುದು ಕೇವಲ ಒಂದು ಅಡಿಗೆ ಮಾಡುವ ಜಾಗ ಮಾತ್ರ ಅಲ್ಲ, ಅದು ಮನೆಯ ಒಂದು ಶಕ್ತಿಯ ಕೇಂದ್ರ ಅಂತಾನೆ ಹೇಳ್ಬಹುದು. ಅಲ್ಲಿ ತಯಾರಾಗುವ ಆಹಾರ ನಮ್ಮ ದೇಹವನ್ನು ವೃದ್ಧಿ ಮಾಡುತ್ತೆ, ನಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತೆ ಮತ್ತು ನಮ್ಮ ಮನೆಯನ್ನು ಜೀವಂತವಾಗಿರಿಸುತ್ತೆ. ವಾಸ್ತುಶಾಸ್ತ್ರದಲ್ಲಿ ಅಡುಗೆ ಮನೆಗೆ, ವಿಶೇಷವಾಗಿ ಗ್ಯಾಸ್ ಇರುವ ಸ್ಥಳಕ್ಕೆ ಅಗ್ನಿತತ್ವದ ಕೇಂದ್ರ ಅಂತ ಕರೀತಾರೆ. ಅಗ್ನಿತತ್ವ ಸರಿಯಾದ ರೀತಿಯಲ್ಲಿ ಸಕ್ರಿಯಗೊಂಡ್ರೆ ಮನೆಯಲ್ಲಿ ಸದಾ ಧನ, ಧಾನ್ಯ, ಆರೋಗ್ಯ, ಆನಂದ ಇವೆಲ್ಲವೂ ಕೂಡ ಇರುತ್ತೆ. ಆದ್ರೆ ಅದು ಅಸಮತೋಲನ ಏನಾದ್ರೂ ಆಗ್ಬಿಟ್ರೆ ಅಡುಗೆ ಮನೆಯ ಶಕ್ತಿ ಕುಂದುತ್ತೆ, ಹಣದ ಹರಿವು ತಡೆಗಟ್ಟುತ್ತೆ, ಅನಾರೋಗ್ಯ, ಜಗಳ, ಕಷ್ಟಗಳೆಲ್ಲ ಬರ್ತವೆ. ಇನ್ನು ಹುಣ್ಣಿಮೆ ದಿನ ಚಂದ್ರನ ಬೆಳಕು ಮತ್ತು ಅಗ್ನಿತತ್ವದ ಈ ಶಕ್ತಿ, ಈ ಎರಡನ್ನ ಒಂದು ಸಂಯೋಗ ಮಾಡಿ ಅದ್ಭುತ ಒಂದು ಫಲವನ್ನು ನಮ್ಗೆ ಕೊಡುತ್ತೆ. ಈ ಚಂದ್ರನು ಜಲತತ್ವದ ಪ್ರಭು ಅಂತ ಹೇಳ್ತಾರೆ. ನಮ್ಮ ಮನಸ್ಸಿನ ಭಾವನೆಗಳು, ನಮ್ಮ ದೇಹದ ದ್ರವತತ್ವ, ಮನೆಯಲ್ಲಿನ ಶಕ್ತಿ ಚಕ್ರ ಇವೆಲ್ಲವೂ ಚಂದ್ರ ಪ್ರಭಾವ ಬೀರ್ತವೆ. ಈ ಕಾರಣಕ್ಕೆ ಹುಣ್ಣಿಮೆ ದಿನ ಗ್ಯಾಸ್ ಕೆಳಗೆ ವಿಶೇಷ ವಸ್ತು ಇಡುವ ಒಂದು ವಿಧಾನವನ್ನ ಮಾಡ್ತಾರೆ. ವಿಧಾನ ಹೀಗಿದೆ ನೋಡಿ. ಹುಣ್ಣಿಮೆ ದಿನ ಬೆಳಿಗ್ಗೆ ಎದ್ದ ಕೂಡಲೇ ಮನೆಯನ್ನು ಚೆನ್ನಾಗಿ ಸ್ವಚ್ಛಗೊಳಿಸಿ ಅಡಿಗೆ ಮನೆಯ ಗ್ಯಾಸ್ಗೆ ಸುತ್ತಲೂ ನೀರು ಹಾಕಿ ತೊಳೆದು ಒಣಗಿಸಿ ನಂತರ ಒಂದು ಹಳದಿ ಬಟ್ಟೆ ತೆಗೆದುಕೊಂಡು ಅದರೊಳಗೆ 5 ಹಸಿಮೆಣಸು, 1 ಮುಷ್ಟಿ ಅಕ್ಕಿ ಮತ್ತು 1 ನಾಣ್ಯ ಇಡಬೇಕು. ಸಾಧ್ಯ ಆದ್ರೆ ಆ ನಾಣ್ಯ ಚಿನ್ನ ಅಥವಾ ಬೆಳ್ಳಿದ್ದು ಆಗಿದ್ರೆ ತುಂಬಾನೇ ಒಳ್ಳೆಯದು. ಅವೆರಡು ಇಲ್ಲ ಅಂತಂದ್ರೆ ತಾಮ್ರದಾದ್ರೂ ಇಡಬಹುದು. ಬಟ್ಟೆಯನ್ನ ಕಟ್ಟಿ ಗ್ಯಾಸ್ ಒಂದು ಸ್ಟವ್ ಕೆಳಭಾಗದಲ್ಲಿ ಯಾರಿಗೂ ಕಾಣದಂತೆ ಇಟ್ಬಿಡ್ಬೇಕು. ಈ ವಿಧಾನ ಮಾಡುವಾಗ ಮನಸ್ಸಿನಲ್ಲಿ ಒಂದು ಸ್ಪಷ್ಟ ಸಂಕಲ್ಪ ಇರಬೇಕು: ನಮ್ಮ ಮನೆಯಲ್ಲಿ ಧನಲಕ್ಷ್ಮಿ ಸದಾ ವಾಸವಾಗ್ಲಿ, ನಮ್ಮ ಆರೋಗ್ಯ ಉತ್ತಮವಾಗಿರ್ಲಿ, ಸಾಲ ಕಷ್ಟಗಳು ಎಲ್ಲವೂ ದೂರ ಆಗ್ಲಿ. ಈ ಸಂಕಲ್ಪದ ಶಕ್ತಿ ಮತ್ತು ಹುಣ್ಣಿಮೆಯ ಚಂದ್ರನ ಶಕ್ತಿ ಸೇರಿ ಫಲ ನೀಡುತ್ತೆ ಎನ್ನುವ ಒಂದು ನಂಬಿಕೆ ಕೂಡ ಇದೆ. ಇದನ್ನ ಗೋಧೂಳಿ ಸಮಯದಲ್ಲಿ ಮಾಡ್ಬಿಡಿ, ಅಂದ್ರೆ ಸಾಯಂಕಾಲ 6 ಗಂಟೆ ಮೇಲೆ. ಇನ್ನು ಪುರಾಣ ಕಥೆಗಳಲ್ಲಿ ಹೇಳಿರುವಂತೆ ಒಮ್ಮೆ ಲಕ್ಷ್ಮೀ ದೇವಿ ಭೂಮಿಗೆ ಬಂದು ಜನರಿಗೆ ಸಂಪತ್ತನ್ನು ತರುವ ಉಪಾಯಗಳನ್ನ ಕಲಿಸ್ಕೊಟ್ರು. ಅದರಲ್ಲಿ ಇದು ಕೂಡ ಒಂದು. ಅಡಿಗೆ ಮನೆ ಶುದ್ಧವಾಗಿರ್ಬೇಕು, ಗ್ಯಾಸ್ ಸ್ಥಳದಲ್ಲಿ ಧಾನ್ಯ, ಮಸಾಲೆ, ನಾಣ್ಯ ಇಟ್ಟು ಚಂದ್ರನ ಬೆಳಕು ಮನೆಯಲ್ಲಿ ಬೀಳುವಂತೆ ಮಾಡಬೇಕು ಅಂತ ಹೇಳಿದ್ರು. ಅಂದು ಮಾಡಿದವರು ಮುಂದಿನ ವರ್ಷವೇ ಧನಿಕರಾದ್ರು, ಮಾಡದವರು ಇನ್ನೂ ಆ ಕಷ್ಟದಲ್ಲೇ ಇದ್ದಾರೆ ಎನ್ನುವ ಒಂದು ಕಥೆ ಕೂಡ ಇದೆ. ಈ ಅನುಭವದ ಕಥೆಗಳು ಸಹ ಸಾಕಷ್ಟು ಇವೆ. ಆದರೆ ಈ ವಿಧಾನ ಮಾಡುವಾಗ ಕೆಲವು ಎಚ್ಚರಿಕೆಗಳು ತುಂಬಾ ಅಗತ್ಯ. ಬಟ್ಟೆಯನ್ನು ಯಾರು ಮುಟ್ಟಬಾರ್ದು. 15 ದಿನಗಳ ನಂತರ ಈ ಬಟ್ಟೆಯನ್ನ ಒಂದು ತೆರೆದು ಅಕ್ಕಿಯನ್ನ ಹಕ್ಕಿಗಳಿಗೆ, ಪಕ್ಷಿಗಳಿಗೆ ಹಾಕಿಬಿಡ್ಬೇಕು. ಹಸಿಮೆಣಸನ್ನ ತ್ಯಜಿಸಿ ನಾಣ್ಯವನ್ನ ಮನೆ ದೇವರ ಬಳಿ ಇಟ್ಬೇಕು. ಮತ್ತೊಮ್ಮೆ ಉಪಾಯ ಮಾಡುವಾಗ ಹೊಸ ವಸ್ತುಗಳನ್ನ ಬಳಕೆ ಮಾಡಬೇಕು. ಇನ್ನು ಯಾಕೆ ಹೀಗೆ ಮಾಡ್ತಾರೆ ಅಂತ ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡಿದ್ರೆ, ಹುಣ್ಣಿಮೆ ದಿನದ ಚಂದ್ರನ ಬೆಳಕು ಅಡುಗೆ ಮನೆಯ ವಾತಾವರಣವನ್ನ ಶುದ್ಧಿಗೊಳಿಸಲು ಸಹಾಯ ಮಾಡುತ್ತೆ. ಅಕ್ಕಿ, ಹಸಿಮೆಣಸು, ತಾಮ್ರ ಮತ್ತು ನಾಣ್ಯ ಇವು ಗಾಳಿಯಲ್ಲಿನ ನಕಾರಾತ್ಮಕ ಶಕ್ತಿಯನ್ನ ಹೀರಿಕೊಳ್ಳುವ ಗುಣ ಹೊಂದಿವೆ. ಬಟ್ಟೆಯಲ್ಲಿ ಕಟ್ಟಿದಾಗ ಅವು ಆ ಶಕ್ತಿಯನ್ನೆಲ್ಲ ಹಿಡಿದುಕೊಂಡು ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹರಡಲು ಸಹಾಯ ಮಾಡುತ್ತೆ. ಇದು ಕೇವಲ ಧಾರ್ಮಿಕ ನಂಬಿಕೆ ಮಾತ್ರ ಅಲ್ಲ, ನಮ್ಮ ಸಂಸ್ಕೃತಿಯಲ್ಲಿ ಪ್ರಕೃತಿ ಚಕ್ರ, ಚಂದ್ರನ ಹಂತಗಳು ಮತ್ತು ಮನೆಯ ಶಕ್ತಿ ಶಾಸ್ತ್ರವನ್ನ ಸೇರಿಸಿ ರೂಪಿಸಿದ ಜ್ಞಾನ. ಆದ್ರಿಂದ ನೀವು ಮನೆಯಲ್ಲಿ ಶಾಂತಿ
ಸಮೃದ್ಧಿ, ಆರೋಗ್ಯ, ಧನ ಬಯಸ್ತಾ ಇದ್ರೆ ಈ ಹುಣ್ಣಿಮೆ ದಿನ ಗ್ಯಾಸ್ ಕೆಳಗೆ ಈ ವಸ್ತುಗಳನ್ನ ಇಡುವ ವಿಧಾನವನ್ನ ಪ್ರಯತ್ನ ಮಾಡಿ ನೋಡಿ. ನಿಮ್ಮ ಜೀವನದಲ್ಲಿ ಬದಲಾವಣೆ ಕಾಣುವುದು ನಿಮಗೆ ಸ್ವತಃ ಅನುಭವವಾಗುತ್ತೆ. ಇದು ಕೇವಲ ಕೆಲವು ದಿನಗಳಲ್ಲಿ ನಿಮಗೆ ಅನುಭವ ಕಂಡು ಬರುತ್ತೆ. ಈ ವಿಡಿಯೋ ಇಷ್ಟ ಆದ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ರಾತ್ರಿ ಇದನ್ನು ಇಡೋದನ್ನ ಮರಿಬೇಡಿ. ಶ್ರೀ ಕಾಳಿಕಾ ದುರ್ಗಾ ಜ್ಯೋತಿಷ್ಯ ಪೀಠಂ, ಪ್ರಧಾನ ತಾಂತ್ರಿಕ್ ಮಂಜುನಾಥ್ ಭಟ್. ನಿಮ್ಮ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ವಿಚಾರ, ಇಷ್ಟಪಟ್ಟವರು ನಿಮ್ಮಂತಾಗಲು, ಸ್ತ್ರೀ ಪುರುಷ ವಶೀಕರಣ, ಪುರುಷ ವಶೀಕರಣ, ಮಾಟ ಮಂತ್ರ, ವಾಮಾಚಾರ, ಗಂಡ ಹೆಂಡತಿ ಕಿರಿಕಿರಿ, ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು, ಮದುವೆಯಲ್ಲಿ ತೊಂದರೆ, ಸಂತಾನದಲ್ಲಿ ತೊಂದರೆ, ಅತ್ತೆ ಸೊಸೆ ಜಗಳ, ಅಣ್ಣ ತಮ್ಮಂದಿರ ಕಲಹ, ಡೈವೋರ್ಸ್ ಪ್ರಾಬ್ಲಮ್, ಕೋರ್ಟು ಕಚೇರಿ ವಿಚಾರ, ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಚಿಂತಿಸಬೇಡಿ. ಕೇರಳ, ಕೊಳ್ಳೇಗಾಲ ಹಾಗೂ ಕೋಲ್ಕತ್ತಾ ಕಾಳಿಯ ವಿಶಿಷ್ಟ ಪೂಜಾ ಶಕ್ತಿಗಳ ಮೂಲಕ 100ರಷ್ಟು ಪರಿಹಾರ ಮತ್ತು ಉತ್ತಮ ಮಾರ್ಗದರ್ಶನ ನೀಡುತ್ತಾರೆ. ಹಿಂದೆ ಕರೆ ಮಾಡಿ 9591362444 9591362444